ಮಲೆನಾಡು ಭಾಗದಲ್ಲಿ ಮಳೆ ಮುಂದುವರೆದಿದ್ದು ಭಾರೀ ಮಳೆಯಿಂದ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮತ್ತೆ ಭೂಕುಸಿತ ಉಂಟಾಗಿದೆ. ಸಕಲೇಶಪುರ ತಾಲೂಕಿನ ಕೊಲ್ಲಹಳ್ಳಿ ಬಳಿ ಹೆದ್ದಾರಿಯ ತಡೆಗೋಡೆ ಕುಸಿತಗೊಂಡಿದ್ದು ಸುಮಾರು 25 ಅಡಿಗೂ ಹೆಚ್ಚು ಪ್ರಮಾಣದ ಮಣ್ಣುಗಳನ್ನು ಹಾಕಿ ಈ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಸೂಕ್ತ ತಡೆಗೋಡೆ ನಿರ್ಮಿಸದೆ ಕೊಚ್ಚಿ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು 500 ಮೀಟರ್ ಉದ್ದಕ್ಕೂ ಕೂಡ ರಸ್ತೆಗೆ ಹಾಕಿದಂತಹ ಮಣ್ಣು ಕುಸಿತ ಇರತಕ್ಕಂಥ ಹಿನ್ನೆಲೆಯಲ್ಲಿ ತಡೆಗೋಡೆ ಕೂಡ ಕುಸಿಯುವ ಆತಂಕ ಹೆಚ್ಚಾಗಿದೆ. ಮಳೆ ಹೆಚ್ಚಾದರೆ ಚಚಸ್ಪತ ರಸ್ತೆಯ ಒಂದು ಭಾಗದ ಕಾಂಕ್ರೀಟ್ ರಸ್ತೆಯೇ ಸಂಪೂರ್ಣವಾಗಿ ಕೊಚ್ಚು ಹೋಗುವ ಆತಂಕ ಕೂಡ ಎದುರಾಗಿರ್ತಕ್ಕಂಥದ್ದು. ಇನ್ನು ಅವೈಜ್ಞಾನಿಕ ಹಾಗೂ ಕಳಪೆ ಕಾಮಗಾರಿಯಿಂದ ಈ ರಸ್ತೆ ಕುಸಿತ ಕಂಡಿದೆ ಅಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ನಿನ್ನೆಯಷ್ಟೇ ಸಕಲೇಶಪುರ ತಾಲೂಕಿನ ಗುಲಗಳೆಲೆ ಬಳಿ ರಾಷ್ಟ್ರೀಯ ಹೆದ್ದಾರಿ ಕುಸಿತವನ್ನು ಕಂಡಿತ್ತು. ಇವತ್ತು ಮತ್ತೆ ಕೊಲ್ಲಹಳ್ಳಿ ಬಳಿ ಭೂಕುಸಿತ ಉಂಟಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಭಾಗದಲ್ಲಿ ಓಡಾಡ್ತಕ್ಕಂಥ ವಾಹನ ಸವಾರರು ಎಚ್ಚರದಿಂದ ಇರಬೇಕು ಅಂತಕ್ಕಂಥ ಮಾಹಿತಿಯನ್ನು ಜಿಲ್ಲಾಡಳಿತ ನೀಡ್ತಾ ಇದೆ. ಈ ನ್ಯಾಷನಲ್ ಹೈವೇ ಅನ್ನೋದು ಕಳಪೆ ಕೆಲಸ ಆಗಿದೆ. ನಾವು ಮೊದಲಿಂದಲೂ ಸ್ಟಾರ್ಟಿಂಗ್ ಬೆಡ್ಡಿಂಗಿಂದನೂ ನಾವು ಹೇಳ್ಕೊ ಬಂದಿದ್ದೀವಿ, ಕೆಲಸ ಹೀಗೆ ಆಗಬೇಕು ಅಂತ. ಒಂದು DLC ಹಾಕಿ ಒಂದು ಸಿಮೆಂಟ್ ಕ್ಯೂರಿಂಗ್ ಮಾಡಲಿಲ್ಲ, ಮಣ್ಣು ಹಾಕ್ಬಿಟ್ಟು 4 ದಿವಸಕ್ಕೆ DLC ಹಾಕ್ಬಿಟ್ಟು ಕಾಂಕ್ರೀಟ್ ಹಾಕ್ತಾರೆ. ನಾವು ಮೊದಲಿಂದನೂ ಅಬ್ಜೆಕ್ಷನ್ ಮಾಡಿದ್ದೀವಿ, ರೋಡ್ ಸರಿ ಇಲ್ಲ ಮತ್ತು ಪ್ರಾಬ್ಲಮ್ ಇದೆ ಅಂತ ಕೇಳಿದ್ರೆ ನಿಮಗೇನು ಗೊತ್ತಿದೆ ವೈಜ್ಞಾನಿಕವಾಗಿ ಅಂತ ನಮ್ಮನ್ನೇ ಕ್ವಶನ್ ಮಾಡ್ತಾರೆ. ಮತ್ತು ನಾವು ಎಷ್ಟು ಕೇಳಿದ್ರೂ ನಮ್ಮನ್ನು ಬೇಜಾರು ಮಾಡ್ತಾರೆ ಊರಿನವ್ರು, ಗ್ರಾಮಸ್ಥರನ್ನ. ನೋಡಿ, ಇದು 100 ಅಡಿ ಕೆರೆ, ರೈಟ್ ಸೈಡ್ 100 ಅಡಿ ಕೆರೆ, ಇದಕ್ಕೆ ಕಲ್ಲಿನ ರಿವಿಟ್ಮೆಂಟ್ ಕಟ್ಟಿದ್ದಾರೆ. ಇದು ಸಿಮೆಂಟ್ ಕಾಂಕ್ರೀಟ್ ವಾಲ್ ಮಾಡಬೇಕಿದೆ. ಇದನ್ನು ನಾವು ಪ್ರಶ್ನೆ ಮಾಡಿದ್ದಕ್ಕೆ ತುಂಬ ಇದು ಮಾಡಿ ನಮ್ಮನ್ನೇ ಗದರಿಸ್ತಾರೆ, ಇದು ಮಾಡ್ತಾರೆ, ಟೀಕೆ ಮಾಡ್ತಾರೆ. ನೋಡಿ, ಈಗ ಕುಸಿ ಹಂತದಲ್ಲಿದೆ. ಆ ಕಡೆ ಲೆಫ್ಟ್ ಸೈಡ್ ಕುಸಿತ ಇದೆ, ಈ ಕಡೆ ರೈಟ್ ಸೈಡೂ ಕ್ರ್ಯಾಕ್ ಬಿಟ್ಟಿದೆ, ಫುಲ್ ಪ್ರಾಬ್ಲಮ್ ಇದೆ. ಹಾಗಾಗಿ ನಾವು ಗ್ರಾಮಸ್ಥರು ಫುಲ್ ಅಬ್ಜೆಕ್ಷನ್ ಮಾಡಿದ್ವಿ. ಇನ್ನು ಮುಂದಕ್ಕೆ ಕಲ್ಲಳ್ಳಿಯಿಂದ ಮುಂದಕ್ಕೂ ಒಂದು 10-15 ಕಡೆ ಕುಸಿತ ಕಾಣ್ತಿದೆ. ಇದು ಕಾಮಗಾರಿ ಸರಿಯಿಲ್ಲದ ಕಾರಣ ನಾವು ಇದನ್ನು ಗ್ರಾಮಸ್ಥರು ಖಂಡಿಸ್ತೇವೆ. ಇದನ್ನು ನಮ್ಮ ಎಲ್ಲರೂ ಖಂಡಿಸಬೇಕಾಗಿ ಕೇಳ್ಕೊಳ್ತೇವೆ. ಮತ್ತು ವೆಹಿಕಲ್ಲು ಹೆವಿ ಲೋಡ್ಗಳ ಗಾಡಿ ಹೋಗುತ್ತೆ, ಕಳಪೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಫುಲ್ ಪ್ರಾಬ್ಲಮ್ ಇದೆ ರೋಡು. ಕೂಡಲೇ ಸ್ಥಗಿತ ಮಾಡಿ ಒಂದು ಸೈಡು ಬಿಡಬೇಕಾಗಿ ಕೇಳ್ಕೊಳ್ತೀವಿ.